ಇನ್ನು ಅವನ ಮದುವೆ ಒಂದು ಬಾಕಿ ಉಳಿದಿದೆ. ಅದನ್ನು ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡಿ. ರಾಯರು ನಕ್ಕಾಗ ಗೋದಾಬಾಯಿಯ ನೋಟ ಒಂದು ಕ್ಷಣ ಮಾನಸಾಳತ್ತ ಅರಿಯಿತು. ಆ ಆಸೆ ನನಗಿಲ್ಲ ಅನ್ಕೊಂಡಿದ್ದೀರಾ? ಆದರೆ ಈಗಿನ ಕಾಲದ ಹುಡುಗರು ನಾವು ಆರಿಸೋ ಹುಡುಗಿರನ್ನ ಮೆಚ್ಚಬೇಕಲ್ವಾ? ಅವನಾಗಲೇ ಒಂದು ಹುಡುಗಿನ ತುಂಬ ಇಷ್ಟಪಟ್ಟಿದ್ದಾನಂತೆ. ಸಮಯ ಬಂದಾಗ ಹೇಳ್ತೀನಿ ಅಂದಿದ್ದಾನೆ. ಅವರ ಮಾತಿನಿಂದ ಮಾನಸಾಳ ನಗುಮುಖ ತಟಸ್ಥಗೊಂಡಿತು. ಚಿನ್ನದಂಥ ಹುಡುಗ, ಅವನ ಕೈ ಹಿಡಿಯೋಕೆ ಯಾರು ಪುಣ್ಯ ಮಾಡಿದಾರೋ ರಾಯರ ಹೃದಯ ತುಂಬಿ ನೋಡಿದ್ರು. ಆದರೆ ಮಾನಸಾಳ ಹೃದಯದಲ್ಲಿ ದುಗುಡ ತುಂಬಿತ್ತು. ತಾನು ಭಾನುವನ್ನು ತಪ್ಪಾಗಿ ತಿಳಿದಿರುವೇನೆ ಎಂದು. 20 ವರ್ಷಗಳ ಒಡನಾಟದಲ್ಲಿ ಒಮ್ಮೆಯೂ ಅವನು ಅಂತರಂಗ ಬಿಚ್ಚಿ ಮಾತನಾಡಿರಲಿಲ್ಲ. ನಿರುಪಮಾಳ ಮದುವೆಯ ಸಮಯದಲ್ಲಿ ಅವನು ಸೀರೆ ಕೊಡಿಸಿದಾಗ ನಡೆದ ಪ್ರಕರಣ ಬಿಟ್ಟರೆ ಇಬ್ಬರ ನಡುವೆ ಯಾವುದೇ ಮಧುರ ಘಟನೆ ನಡೆದಿಲ್ಲ. ಅವನು ಆಸ್ಪತ್ರೆಯಲ್ಲಿ ಸಹೋದ್ಯೋಗಿಗಳು ಅನೇಕರು ಅದರಲ್ಲಿ ಯಾರನ್ನಾದರೂ ಮೆಚ್ಚಿದ್ದಾನೋ ಏನೋ. ಅವನು ತನ್ನ ಹಿತೈಷಿಯಾಗಿ ಮಾರ್ಗದರ್ಶಕನಾದ ಮಾತ್ರಕ್ಕೆ ತಾನು ಮೂರ್ಗಳಂತೆ ಕನಸು ಕಾಣಬಾರ್ದಿತ್ತು. ತಾತ ಹೇಳಿದಂತೆ ಯಾರು ಆ ಸ್ಥಾನ ಪಡೆಯಲು ಪುಣ್ಯ ಮಾಡಿದಾರೋ ತಾನಂತೂ ಈ ಜನ್ಮದಲ್ಲಿ ಅದನ್ನು ಕೇಳ್ಕೊಂಡು ಬಂದಿಲ್ಲ. ತನ್ನ ಮದುವೆ ಆಗೋದು ಸುಲಭದ ಮಾತಲ್ಲ. ತನ್ನೊಡನೆ ತಾಯಿಯನ್ನು ಅಂಗೀಕರಿಸುವ ಮಹಾನುಭಾವ ಸಿಗ್ತಾನೋ ಇಲ್ವೋ. ಅವಳ ಕೊರಳಿನಿಂದ ನೀಲವಾದ ಉಸಿರು ಹೊಮ್ಮಿತು. ಸಂಜೆ ರಾಯರು ತೋಟದಲ್ಲಿ ಗಿಡಗಳ ಪಾತಿ ಮಾಡ್ತಿರುವಾಗ ಪಕ್ಕದ ಮನೆಯೊಳಗೆ ಭಾನುವಿನ ಕಾರು ಪ್ರವೇಶಿಸಿತು. ಏನ್ ತಾತ, ಗಾರ್ಡನಿಂಗ್ ಮಾಡ್ತಾ ಇದ್ದೀರಾ? ಅವನು ನಗುತ್ತಾ ಪ್ರಶ್ನಿಸಿದ. ಹೌದಪ್ಪ, ವಯಸ್ಸಾದ ಮೇಲೆ ದೇಹಕ್ಕೇನಾದರೂ ವ್ಯಾಯಾಮ ಇರಬೇಕಲ್ವಾ? ನೀನೇನೋ ಮನೆ ಕಡೆ ಬಂದೇ ಇಲ್ಲ. ನಿನಗೆ ಪ್ರಮೋಷನ್ ಸಿಕ್ಕಿರೋ ವಿಷಯ ನಿಮ್ಮ ಅಮ್ಮನಿಂದ ನಾವು ತಿಳ್ಕೊಬೇಕಾಯ್ತಾ? ರಾಯರ ದನಿಯಲ್ಲಿ ಆಕ್ಷೇಪಣೆ ಇರಲಿಲ್ಲ, ಆದರ ತುಂಬಿತ್ತು. ಏನು ಮಾಡೋದು ತಾತ, ಆಸ್ಪತ್ರೆಯಲ್ಲಿ ತುಂಬ ಕೆಲಸ, ಬಿಡುವೇ ಇಲ್ಲ. ಅಲ್ಲೇ ಪೈಪ್ನಿಂದ ಗಿಡಗಳಿಗೆ ನೀರು ಬಿಡುತ್ತಿದ್ದ ಮಾನಸ ಕುಹಕದಿಂದ ಅವನು ದೊಡ್ಡ ಡಾಕ್ಟರ್ ಆಗಿದ್ದಾನೆ, ಅವನನ್ಯಾಕೆ ಮಾತನಾಡಿಸ್ತೀರ ತಾತ? ಈಗಲೇ ಇಷ್ಟು ಜಂಬ, ಇನ್ನು ಅವನಿಷ್ಟಪಟ್ಟಿರೋ ಹುಡುಗಿನ ಮದುವೆ ಆದ್ರಂತೂ ನಮ್ಮ ಮನೆ ಕಡೆ ತಿರುಗಿ ಸಹಿತ ನೋಡಲ್ಲ ಎಂದು ನುಡಿದಾಗ ಭಾನು ನಗುತ್ತಾ ಬಾಗಿ ಪೈಪ್ನಿಂದ ಸುರಿಯುತ್ತಿದ್ದ ನೀರನ್ನು ಬೊಗಸೆಯಲ್ಲಿ ತುಂಬಿ ಅವಳ ಮೇಲೆರಚಿ ಒಳಗಡೆದ. ಮುಖದ ಮೇಲೆ ಸಿಂಪಡಿಸಿದ ನೀರನ್ನು ಒರೆಸ್ಕೊಳ್ಳುತ್ತಾ ಮಾನಸ ಅವನು ಮರೆಯಾದ ದಿಕ್ಕಿನತ್ತ ನೋಡಿದ್ಲು. ತನ್ನ ಆಸೆ ಕನಸುಗಳಿಗೆಲ್ಲ ಅವನು ಹೀಗೆ ನೀರೆರ್ಚಿ ತನ್ನ ಬದುಕಿನಿಂದ ಬೆಂತಿರುಗಿಸಿ ಹೋಗ್ತಾನೆಯೇ? ಮಾನಸ ಆಗ ತಾನೇ ಕಾಲೇಜ್ನಿಂದ ಬಂದಿದ್ಲು. ಅವಳಿಗೆ ದೇಹದ ದಣಿವಿಗಿಂತ ಮನಸ್ಸು ಬಹಳ ಬಳಲಿತ್ತು. ಮನು, ಭಾನು ಬಂದಿದ್ದ ನೋಡಮ್ಮ, ರಾಯರು ಕೂಗಿದಾಗ ಅವಳು ಎಂದಿನಂತೆ ಉತ್ಸಾಹದಿಂದ ಹೊರಗೆ ಧಾವಿಸಿ ಬರಲಿಲ್ಲ. ಆದರೂ ಅವಳ ಹೃದಯ ನಾಗಲೋಟದಿಂದ ಆಗಲೇ ಅವನ ಬಳಿ ಹಾರಿತು. ರಾಯರು ಮತ್ತೆ ಕೂಗಿದಾಗ ಮಾನಸ ಹೊರಗೆ ಬಂದು ಒಲ್ಲದ ನಗೆ ಬೀರಿದ್ಲು. ಅಸಿಸ್ಟೆಂಟ್ ಪ್ರೊಫೆಸರ್ ಸಾಹೇಬ್ರಿಗೆ ಸ್ವಾಗತ. ಏನು ಸ್ವೀಟ್ಸ್ ಕೊಡೋಕೆ ಬಂದಿದ್ಯಾ? ಭಾನು ಸಿಹಿ ತಿಂಡಿಯ ಪ್ಯಾಕೆಟ್ ರಾಯರ ಕೈಗಿಟ್ಟು, ನೀನು ನನ್ನ ಜೊತೆ ಬಂದರೆ ನಿನಗೋಸ್ಕರ ಸ್ಪೆಷಲ್ ಟ್ರೀಟ್ ಕೊಡಿಸ್ತೀನಿ ಎಂದಾಗ ಮಾನಸ ಬಿಂಕದಿಂದ ತುಟಿ ಕೊಂಕಿಸಿದ್ಲು. ಏನು ಬೇಡ, ನನಗೆ ಸ್ವೀಟ್ಸ್ ಸಾಕು. ಹೋಗಮ್ಮ, ಅವನಷ್ಟು ವಿಶ್ವಾಸದಿಂದ ಕರೀತಿದ್ದಾನೆ. ರಾಯರು ನಯವಾಗಿ ಗದರಿದಾಗ ಭಾನು ನಸುನಕ್ಕು ಕೆನ್ನೆ ಸವರಿಸ್ಕೊಂಡು, ಈಗ ಜಂಬ ನನಗೋ ನಿನಗೋ? ಮಾನಸ ತಾತನ ಮಾತಿಗೆ ಬೆಲೆ ಕೊಟ್ಟು ಬೆರಳುಗಳಿಂದಲೇ ಮುಂಗುರುಳು ಸರಿಪರಿಸಿಕೊಂಡು ಸಿದ್ಧಳಾದ್ಲು. ಅವಳು ತೊಟ್ಟಿದ್ದ ನಸು ಕಿತ್ತಳೆಯ ಮೇಲೆ ಸಣ್ಣ ಸಣ್ಣ ನೇರಳೆ ಬಣ್ಣದ ಹೂಗಳ ಡಿಸೈನ್ ಇದ್ದ ಸೀರೆ ಅವಳಿಗೆ ತುಂಬ ಒಪ್ತಿತ್ತು. ಅವಳು ಕಾರಿನಲ್ಲಿದ್ದ ಕನ್ನಡಿಯಲ್ಲೇ ಇಣುಕಿ ಬಿಂದಿ ಸರಿಪಡಿಸಿಕೊಂಡಾಗ ಭಾನು ರೇಗಿಸಿದ. ನಿನ್ನ ಅಲಂಕಾರ ಯಾರು ನೋಡೋಕೆ ಬರ್ತಿದ್ದಾರೆ? ನೀನೇನು ಫ್ಯಾಷನ್ ಶೋಗೆ ಹೋಗ್ತಾ ಇಲ್ಲ ಬಾ. ಕಾರನ್ನು ದೊಡ್ಡ ರೆಸ್ಟೋರೆಂಟ್ನಲ್ಲಿ ನಿಲ್ಲಿಸಿ ಭಾನು ತಮಗೆ ಕಾದಿರಿಸಿದ ಟೇಬಲ್ ಬಳಿ ಮಾನಸಳನ್ನು ಕರೆದೊಯ್ದಾಗ ಅವಳಿಗೆ ಆಶ್ಚರ್ಯವಾಯಿತು. ಮೊದಲೇ ನಮಗೆ ಟೇಬಲ್ ರಿಸರ್ವ್ ಮಾಡಿದೀಯಾ? ಹೌದು. ನಿನಗೊಂದು ಮುಖ್ಯ ವಿಷಯ ಹೇಳಬೇಕು. ಮೊದಲು ಸ್ವೀಟ್ಸ್ ತಗೋ ಎಂದು ಸಿಹಿ ತಿಂಡಿ ಅವಳತ್ತ ಜರುಗಿಸಿದ. ನನ್ನನ್ನು
ಸಸ್ಪೆನ್ಸ್ನಲ್ಲಿ ಇಡಬೇಡ ಬಾನು, ಈಗಲೇ ಹೇಳಿಬಿಡು ಪ್ಲೀಸ್. ನೋ, ಎಲ್ಲ ತಿಂದು ಮುಗಿಸೋವರೆಗೂ ಅದರ ಸುದ್ದಿ ಎತ್ಕೂಡ್ದು. ಬಾನು ತರಿಸಿದ್ದೆಲ್ಲ ತಿಂದು ಮುಗಿಸೋ ಅಷ್ಟರಲ್ಲಿ ಮಾನಸಾಳಿಗೆ ಹೊಟ್ಟೆ ಬಿರಿಯುವಂತಾಯಿತು. ಅಬ್ಬಾ, ಸಂಜೆ ನನಗಿಂತ ಟ್ರೀಟ್ ಸಿಗುತ್ತೆ ಅಂತ ಮೊದಲೇ ಗೊತ್ತಿದ್ರೆ ನಾನು ಬೆಳಗ್ಗೆ ಮಧ್ಯಾಹ್ನದ ತಿಂಡಿ ಊಟ ಎಲ್ಲ ಕ್ಯಾನ್ಸಲ್ ಮಾಡಿಬಿಡ್ತಿದ್ದೆ. ಏನು ಮಾಡೋದು, ಎಲ್ಲ ಸಡನ್ನಾಗಿ ಡಿಸೈಡ್ ಆಯಿತು. ನಿನಗೆ ಮೊದಲೇ ಹೇಳೋಕ್ಕಾಗಲಿಲ್ಲ. ಅಮ್ಮ ನನ್ನ ಮದುವೆಗೆ ತುಂಬ ಅರ್ಜೆಂಟ್ ಮಾಡ್ತಿದ್ದಾಳೆ ಮಾನಸ. ಅದಕ್ಕೆ ನಾನು ಈ ಸಲ ಫೈನಲ್ ಆಗಿ ನಿರ್ಧಾರ ಮಾಡೇ ಬಿಡಬೇಕು ಅಂದ್ಕೊಂಡಿದ್ದೀನಿ. ಭಾನುವಿನ ಮಾತು ಕೇಳಿ ಅವಳು ತತ್ಕ್ಷಣ ಮಾತನಾಡಲಿಲ್ಲ. ಅನಂತರ ಸವರಿಸ್ಕೊಂಡು ಉದಾಸೀನದಿಂದ ನೋಡಿದ್ಲು. ಇದೇನು ಅನಿರೀಕ್ಷಿತ ಸುದ್ದಿಯಲ್ಲ ಬಿಡು. ಗೋದಾ ಆಂಟಿ ನೆನ್ನೆ ನಮ್ಮ ಮನೆಗೆ ಬಂದಾಗಲೇ ಹೇಳಿದರು, ನೀನು ಒಂದು ಹುಡುಗಿನ ಮೆಚ್ಚಿದೀಯಾ, ಆದಷ್ಟು ಬೇಗ ಮದುವೆ ಆಗ್ತೀಯಾ ಅಂತ. ನನಗೆ ಅಭಿನಂದನೆಗಳು ಹೇಳಲ್ವಾ? ಅವನು ಮೆಲ್ಲನೆ ಕೇಳಿದಾಗ ತೂಗಾಡುತ್ತಿದ್ದ ಮನಸ್ಸು ಬಿಗಿ ಹಿಡಿದು ಮೆಲ್ಲನೆ ಉಸಿರೆಳೆದಳು. ಕಂಗ್ರಾಟ್ಸ್. ಥ್ಯಾಂಕ್ ಯು. ಆರ್ ಯು ಹ್ಯಾಪಿ ಫಾರ್ ಮೀ? ನನ್ನ ಬಗ್ಗೆ ನಿನಗೆ ಸಂತೋಷ ತಾನೆ? ಮಾನಸ ತಲೆ ತಗ್ಗಿಸಿ ಹೌದೆನ್ನುವಂತೆ ತಲೆ ಆಡಿಸಿ ವಾಚ್ ನೋಡ್ಕೊಳ್ಳುತ್ತಾ ಎದ್ಲು. ಹೋಗೋಣವಾ, ಆಮೇಲೆ ಲೇಟ್ ಆದರೆ ಅಮ್ಮ ಗಾಬರಿ ಆಗ್ತಾಳೆ. ಬಾನು ಸಣ್ಣಗೆ ಸಿಳ್ಳೆ ಹಾಕುತ್ತಾ ಕಾರ್ ಸ್ಟಾರ್ಟ್ ಮಾಡಿದ. ಅವನು ಮದುವೆಗಾಗಿ ಆತುರ ಪಡ್ತಾ ಇರೋದು ಕಂಡ್ರೆ ಅವನು ಆರಿಸಿದ ಹುಡುಗಿ ಬಹಳ ರೂಪವತಿಯೇ ಇರಬಹುದು ಎಂದ್ಕೊಂಡ್ಳು ಮಾನಸ. ಮನು, ನಿನಗೆ ಗೊತ್ತಾ, ಈಗೀಗ ನನಗೂ ಲೈಫ್ನಲ್ಲಿ ಪ್ರೀತಿ ಪ್ರೇಮ ಎಷ್ಟು ಅಮೂಲ್ಯವಾದುದು ಅನಿಸುತ್ತೆ. ನನಗೆ ಎಷ್ಟು ಸಂತೋಷವಾಗಿದೆ ಅಂದರೆ ಈ ಕಾರನ್ನೇ ಏರೋಪ್ಲೇನ್ ತರಹ ಆರಿಸ್ಬಿಡ್ಲಾ ಅನ್ನೋಷ್ಟು ಮನಸ್ಸು ಹಾರಾಡ್ತಾ ಇದೆ. ಮಾನಸ ಮಾತನಾಡಲಿಲ್ಲ. ಕರವಸ್ತ್ರ ತೆಗೆದು ಮುಖ ಒರೆಸ್ಕೊಳ್ಳುವ ನೆಪದಿಂದ ಮುಖಭಾವ ಮರೆ ಮಾಚಿಕೊಂಡ್ರೂ ಭಾನುವಿಗೆ ಅದ್ಯಾವುದರ ಪರಿವು ಇದ್ದಂತಿರಲಿಲ್ಲ. ನನ್ನ ಪ್ರೀತಿಯ ವಿಷಯ ನಿನಗೆ ಮೊದಲು ಹೇಳಬೇಕು ಅಂತ ಆಸೆ ಪಟ್ಟೆ. ಯಾಕಂದರೆ ಎಷ್ಟೋ ಸಂಗತಿಗಳು ಅಮ್ಮನ ಹತ್ರ ಹೇಳ್ಕೊಳ್ಳೋಕೆ ಆಗಲ್ಲ. ನೀನಾದರೆ ನನ್ನ ಆತ್ಮೀಯ ಗೆಳತಿ, ನನ್ನನ್ನು ಅರ್ಥ ಮಾಡ್ಕೊಳ್ತೀಯ ಅಲ್ವಾ? ಅವನಿಗೆ ಕಾಣಬಾರದೆಂದು ಮಾನಸ ಸರಕ್ಕನೆ ಕಣ್ಣು ಒರೆಸ್ಕೊಂಡ್ಳು. ಯಾಕೆ, ನೀನೇನು ಮಾತನಾಡ್ತಾನೇ ಇಲ್ಲ? ನೀನೇ ಮಾತನಾಡ್ತಾ ಇದೆಯಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಮಾನಸ ನಗಲು ಯತ್ನಿಸಿದ್ಲು. ಏನ್ರಿ ಮೇಡಮ್, ನನ್ನ ಮದುವೆ ವಿಷಯ ಮಾತನಾಡಿದ್ರೆ ನೀನೇ ಮದುವೆ ಹೆಣ್ಣಿನಂತೆ ತಲೆ ತೆಗೆಸಿ ಕೂತ್ಬಿಟ್ಟಿದೆಯಲ್ಲ. ಅವನು ಕೀಟಲೆ ಮಾಡಿದಾಗ ಅವಳಿಗೆ ರೇಗಿತು. ನಿನಗೆ ಹಾಸ್ಯ ಮಾಡೋಕ್ಕೆ ಹೊತ್ತು ಗೊತ್ತು ಇಲ್ವಾ ಎಂದು ಸಿಡುಕಿದ್ಲು. ಮುಂದೆ ಅವನೇನೂ ಮಾತನಾಡಲಿಲ್ಲ. ಆದರೂ ಅವನು ತನ್ನ ಪರಿಸ್ಥಿತಿ ಕಂಡು ಒಳಗೊಳಗೆ ನಗುತ್ತಿರುವನೆಂದು ತಿಳಿದು ಅವಳಿಗೆ ಬಹಳ ಮುಜುಗರ ಎನಿಸಿತು. ಅಂದಾಗೆ ಇನ್ನೊಂದು ವಿಷಯ, ಇವನ್ಯಾಕೆ ತನ್ನನ್ನು ಇಂದು ಇಷ್ಟೊಂದು ಹಿಂಸೆ ಮಾಡ್ತಿದ್ದಾನೆ ಎಂದು ಮಾನಸ ಚಡಪಡಿಸಿದ್ಲು. ಏನದು? ನಾವಿಬ್ರು ಯಾವಾಗ ಮದುವೆ ಆಗೋಣ? ಅವನ ಅನಿರೀಕ್ಷಿತ ಪ್ರಶ್ನೆಗೆ ಅವರ ತೆರೆದ ಬಾಯಿ ಹಾಗೆ ಉಳಿತು. ಅವನ ಕಣ್ಗಳಲ್ಲಿ ತುಂಟತನದ ನಗುವಿತ್ತು. ಅದನ್ನು ಕಂಡು ಅವಳಿಗೆ ಕೋಪ, ಅವಮಾನ, ನಾಚಿಕೆ, ಅಳು ಒಟ್ಟಿಗೆ ಹುಕ್ಕಿ ಬಂತು. ಇದನ್ನು ಕೇಳೋಕೆ ನನ್ನನ್ನು ಇಷ್ಟೊಂದು ಗೋಳು ಹೊಯ್ಕೊಂಡ್ಯಾ? ಯು ಚೀಟ್. ನನ್ನ ಜೊತೆ ಮಾತನಾಡಬೇಡ ನೀನು ಎನ್ನುವಷ್ಟರಲ್ಲಿ ಅವಳಿಗೆ ಅಳು ತಡೆಯಲಾಗಲಿಲ್ಲ. ಅವಳ ಭಾವನೆಗಳೆಲ್ಲ ಕಣ್ಣೀರಿನ ರೂಪದಲ್ಲಿ ಐಕ್ಯವಾಗಿ ಕೆನ್ನೆಯ ಮೇಲೆ ಹರಿಯಿತು. ಏನು ಮನು, ಏನಿದು ಎಳೆ ಮಗು ಹಾಗೆ? ಬಾನು ಅವಳ ಮುಖವನ್ನು ತನ್ನ ಕಡೆಗೆ ಬಲವಂತವಾಗಿ ತಿರುಗಿಸ್ಕೊಂಡ. ಮಂಜಿನ ಹನಿಯಲ್ಲಿ ತೋಯ್ದ ಹೂವಿನಂತಿದ್ದ ಅವಳ ಮುಖ ಕೊಂಡು ಅವನಿಗೆ ಒಲವು ಉಕ್ಕಿ ಬಂತು. ಸ್ವಲ್ಪ ರೇಗಿಸೋಣ ಅನ್ಕೊಂಡ್ರೆ ಆಗಲೇ ಗಂಗಾ ಪ್ರವಾಹ ಹರಿಸಿದೀಯಾ? ನಿನ್ನನ್ನು ಇನ್ನೂ ಸತಾಯಿಸ್ಬೇಕು ಅಂದ್ಕೊಂಡಿದ್ದೆ. ಆದರೆ ನೀನು ಅಲ್ಲೇ ರೆಸ್ಟೋರೆಂಟ್ನಲ್ಲೇ ಹತ್ಬಿಡ್ತೀಯೇನೋ ಅಂತ ಕೊನೆಗೂ ನಿಜ ಹೇಳಬೇಕಾಯ್ತು. ನೀನು ಒಳಗೆ ಚಡಪಡಿಸ್ತಾ ಇದ್ದಿದ್ದು ಎಷ್ಟು ಮಜವಾಗಿತ್ತು ಗೊತ್ತಾ? ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಮಾನಸ ಕೆನ್ನೆ ಉಬ್ಬಿಸಿದಾಗ ಬಾನು ಅವಳ ತುಟಿಗಳತ್ತ ಬಾಗಿದ. ಎಲ್ಲಿ ನೋಡೋಣ ಚೆಲ್ಲಾಟಕ್ಕೆ? ನೀನು ಸಂತೋಷ ಪಡ್ತೀಯೋ ಸಂಕಟ ಪಡ್ತೀಯೋ ಅಂತ. ಮಾನಸ ತಟ್ಟನೆ ಅವನ ಎದೆಯಲ್ಲಿ ಮುಖ ಮರೆಸಿದ್ಲು. ಮನು ಅಪ್ಯಯಮಾನದಿಂದ ಅವಳನ್ನು ಅಪ್ಪಿದ. ಅಲ್ವೇ ಹುಡುಗಿ,
ನಿನ್ನ ಬಗ್ಗೆ ಇಷ್ಟವಿಲ್ಲದಿದ್ದರೆ ನಾನು ನಿನ್ನ ಜೊತೆ ಅಷ್ಟು ಸಲಿಗೆಯಿಂದ ವರ್ತಿಸ್ತಾ ಇದ್ನ, ಅಥವಾ ನಾನು ಅಂತ ನೀಚ ಅಂತ ತಿಳ್ಕೊಂಡಿದ್ಯಾ? ಮನು, ನೀನು ನನಗೋಸ್ಕರ 2 ವರ್ಷಗಳು ಕಾಯ್ತೀಯ, 2 ಯುಗಗಳು ಬೇಕಾದರೂ ಕಾಯ್ತೀನಿ. ಆಮೇಲಾದರೂ ನನ್ನ ಮನಸ್ಸು ತುಂಬ್ತೀಯ ತಾನೆ? ಮನು ಅವಳ ಗಲ್ಲ ಹಿಡಿದೆತ್ತಿದಾಗ ಮಾನಸ ಉತ್ತರ ಹೇಳುವ ಪ್ರಮೇಯವೇ ಇರಲಿಲ್ಲ. ಅವಳ ಅರಳಿದ ಕಣ್ಗಳು, ಅದರುತ್ತಿದ್ದ ತುಟಿಗಳು, ಸಂತಸದಿಂದ ಬಿರಿಯುತ್ತಿದ್ದ ಎದೆ ಅವನಿಗೆ ಸಂದೇಶ ಸಾರಿದವು. ಅರುಂಧತಿ ಊರಿನಿಂದ ಹಿಂತಿರುಗಿದಾಗ ಮಾನಸಾಳಿಗೆ ಮತ್ತೆ ಸಮಸ್ಯೆ ಪ್ರಾರಂಭವಾಗಿತ್ತು. ಸೋಮ್ ಸುಂದರ್ನಿಂದ ಅರುಂಧತಿಗೆ ಗೌತಮ್ ಮನೆಗೆ ಬಂದ ಹೋದ ಸಂಗತಿ ತಿಳಿದಿತ್ತು. ಮಾನಸ ಪ್ರಶಾಂತನನ್ನು ತಿರಸ್ಕರಿಸಿದ್ದು ಅವಳ ದೃಷ್ಟಿಯಲ್ಲಿ ಮಹಾ ಅಪರಾಧವಾಗಿತ್ತು. ಯಾಕೆ ಮಾನಸ, ನಿನಗೆ ಯಾವ ದೊರೆ ಬಂದು ಮಾಲೆ ಹಾಕ್ತಾನೆ ಅಂತ ಅಂದ್ಕೊಂಡಿದ್ಯಾ? ನಿಮ್ಮ ಅಪ್ಪನೇ ಮನೆ ಬಾಗಿಲಿಗೆ ಬಂದು ಕೇಳಿದ ಮೇಲೆ ಒಪ್ಕೊಳ್ಳೋಕ್ಕೆ ನಿನಗೇನು ದಾಡಿ? ಮದುವೆ ಅನ್ನೋದು ನನ್ನ ಸ್ವಂತ ವಿಷಯ ದೊಡ್ಡಮ್ಮ. ಬೇರೆಯವರ ಒತ್ತಾಯಕ್ಕೆ ಕಟ್ಟಿಬಿದ್ದು ಮದುವೆ ಆಗೋಕ್ಕೆ ನಾನು ಸಿದ್ಧಳಾಗಿಲ್ಲ. ಮಾನಸ ದಿಟ್ಟತನದಿಂದ ಉತ್ತರಿಸಿದ್ಲು. ಓಹೋ, ಕೆಲವರ ಹಣೆ ಬರಹವೇ ಅಷ್ಟು. ಅವರಿಗಂತೂ ಸ್ವಂತ ತಿಳುವಳಿಕೆ ಇರಲ್ಲ, ಇನ್ನೊಬ್ಬರು ಹೇಳೋದು ಕೇಳಲ್ಲ. ಈ ಮನೆಯಲ್ಲಿ ಶಾಶ್ವತವಾಗಿ ಗೂಟ ಹೊಡೆದುಕೊಂಡಿರೋದೇ ನಿನ್ನ ಹಣಿಯಲ್ಲಿ ಬರೆದಿದ್ರೆ ಅದನ್ನು ಯಾರೇನೂ ತಪ್ಸೋಕ್ಕೆ ಸಾಧ್ಯ? ಅರುಂಧತಿ ವ್ಯಂಗ್ಯವಾಗಿ ನುಡಿದಾಗ ಮಾನಸಾಳಿಗೆ ರೇಗಿತು. ನಾನು ಇರೋದು ಅಜ್ಜಿ ತಾತನ ಮನೆಯಲ್ಲಿ. ನಿಮ್ಮನೆ ಬಾಗಿಲಿಗೆ ಬಂದಾಗ ಬೇಕಿದ್ರೆ ಹಂಗಿಸಿ. ಈಗ ನೀವು ನನ್ನ ತಂಟೆಗೆ ಬರಬೇಡಿ. ಅವಳು ಏಕಾಏಕಿ ಪ್ರತಿಭಟಿಸುವಳೆಂದು ನಿರೀಕ್ಷಿಸಿದ್ದು ಅರುಂಧತಿ ತೆಪ್ಪಗಾದ್ಲು. ಮಾನಸಾಳ ಬಗ್ಗೆ ಅವಳಿಗಿದ್ದ ಅಸಹನೆಯ ಮುಖ್ಯ ಕಾರಣವೇನೆಂದರೆ, ಅವಳ ಅಳಿಯ ಸುಂದರ್ ಮಾನಸಾಳನ್ನು ತುಂಬ ಆತ್ಮೀಯತೆಯಿಂದ ಮಾತನಾಡಿಸ್ತಿದ್ದ. ಮಾನಸಾಳ ಕೋಣೆಗೆ ಈಗ ಆ ಜಾರದಲ್ಲಿ ಇದ್ದಿದ್ದರಿಂದ ಸುನಿಲ್ ಟಿವಿ ನೋಡಲು ಬಂದಾಗಲೆಲ್ಲ ಅವಳನ್ನು ವಿಚಾರಿಸ್ಕೊಳ್ತಿದ್ದ. ಹೇಗೆ ನಡೀತಾ ಇದೆ ನಿಮ್ಮ ಸ್ಟಡೀಸ್? ನಿಮಗೆ ಇಷ್ಟು ಸಿಲೆಬಸ್ ಇದೆಯಾ? ಅಬ್ಬಬ್ಬಾ, ಇಷ್ಟೊಂದು ದಪ್ಪ ಪುಸ್ತಕಗಳನ್ನು ನೋಡಿದ್ರೆ ಅರಗಿಸ್ಕೊಳ್ಬೇಕಾದ್ರೆ ಬುದ್ಧಿ ಬಹಳ ಶಾರ್ಪ್ ಆಗಿರಬೇಕು. ಅದಕ್ಕೆ ಡಾಕ್ಟರ್ ಆಗೋವರು ತುಂಬ ಬುದ್ಧಿವಂತರು ಅನ್ನೋದು ಎಂದು ಮುಕ್ತ ಕಂಠದಿಂದ ಪ್ರಶಂಸೆ ನೀಡ್ತಿದ್ದ. ಅವರಿಬ್ಬರು ಮಾತಿಗೆ ನಿಂತರೆ ಸಂಶಯ ಬೀರುವ ಕಣ್ಗಳಿಂದ ಅರುಂಧತಿ ಬಂದು ನಿಲ್ತಿದ್ಲು. ಮಾನಸಾಳಿಗೆ ಸುನಿಲನೊಡನೆ ಸಂಭಾಷಣೆಗಿಳಿಯಲು ಇಷ್ಟವೇ ಆಗ್ತಿರಲಿಲ್ಲ. ಆದರೆ ಅವನದು ನಿಷ್ಕಲ್ಮಶ ಸ್ವಭಾವ. ಅವಳು ಮೌನವಾಗಿದ್ದರೂ ತಾನೇ ಆರ್ಥಿಕವಾಗಿ ಅವಳನ್ನು ಮಾತಿಗೆಳಿತಿದ್ದ. ಅವನ ಶುದ್ಧ ಸ್ನೇಹವನ್ನು ಅಲ್ಲಗೆಳೆಯಲು ಅವಳಿಗೆ ಮನಸ್ಸು ಬರ್ತಿರಲಿಲ್ಲ. ನಿನ್ನ ಗಂಡ ಅವಳ ಜೊತೆ ಹಲ್ಕಿರ್ಕೊಂಡು ಮಾತಾಡ್ತಿದ್ರೆ ನೀನು ಸುಮ್ಮನೆ ಇರ್ತೀಯಲ್ಲೇ? ಬುದ್ಧಿ ಇದೆಯಾ ನಿನಗೆ? ನಾಳೆ ಅವನು ಅವಳ ರೂಪಕ್ಕೆ ಮರಳಾಗಿ ನಿನ್ನ ಕೈ ಬಿಟ್ಟರೆ ಗತಿ ಏನು ಎಂದು ಅರುಂಧತಿ ನಿರುಪಮಾಳನ್ನು ತರಾಟೆಗೆ ತೆಗೆದುಕೊಳ್ತಿದ್ಲು. ನಿರುಪಮ ಬೇಸರದಿಂದ, ಒಂದೇ ಮನೆಯಲ್ಲಿರುವಾಗ ಒಬ್ಬರ ಜೊತೆ ಮಾತನಾಡಬೇಡ ಅಂತ ನಾನು ಹೇಗಮ್ಮ ಅಡ್ಡಪಡಿಸಲಿ? ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ನಾವು ಆದಷ್ಟು ಬೇಗ ಬೇರೆ ಮನೆ ಮಾಡೋದು ಎಂದಾಗ ಅರುಂಧತಿಗೂ ಮಗಳ ಮಾತು ನಿಜ ಎನಿಸಿತು. ನಮ್ಮ ಸೈಟ್ನಲ್ಲಿ ಬೇಗ ಮನೆ ಕಟ್ಟಿಸ್ಕೊಂಡು ಹೋಗೋಣ. ಎಷ್ಟು ದಿನಗಳು ಇಲ್ಲಿರೋದು ಎಂದು ಗಂಡನನ್ನು ಪೀಡಿಸತೊಡಗಿದ್ಲು ಅರುಂಧತಿ. ಆದರೆ ಸೋಮ್ ಸುಂದರನು ಜಿಗ್ಗಟ್ಟಿನ ಸ್ವಭಾವ. ಎಲ್ಲಿವರೆಗೂ ಅವನು ಹೊತ್ತಿಗೆ ಸರಿಯಾಗಿ ಊಟ ತಿಂಡಿ ನಿದ್ದೆ ಲಭ್ಯವಾಗ್ತಿತ್ತೋ ಅಲ್ಲಿವರೆಗೂ ಅವನು ಯಾವ ಬಗ್ಗೆಯೂ ಲೆಕ್ಕಿಸ್ತಿರಲಿಲ್ಲ. ನಿಮ್ಮ ಅಪ್ಪ ನಿನಗೆ ಕೊಟ್ಟಿರೋ ಸೈಟ್ ಇಲ್ಲಿಂದ ತುಂಬ ದೂರ ಇದೆ ಅರು. ಏರಿಯಾ ಇನ್ನೂ ಡೆವಲಪ್ ಆಗಿಲ್ಲ, ವಾಟರ್ ಕಂಜಕ್ಷನ್ ಸರಿಯಾಗಿಲ್ಲ. ಆ ಕಾಡಿನಲ್ಲಿ ಮನೆ ಕೊಟ್ಕೊಂಡು ನಾವು ಜೀವನ ಮಾಡೋದು ಹೇಗೆ? ಹೋಗಲಿ, ಬೇರೆ ಬಾಡಿಗೆ ಮನೆನಾದರೂ ನೋಡೋಣ. ಆದರೆ ಮಾವನ ಮನೆಯಲ್ಲಿ ಸಿಗುವ ಸೌಲಭ್ಯ ಬೇರೆಡೆ ಸಿಗೋದಿಲ್ಲ ಎಂದು ತಿಳಿದ ಅವನು ಉದಾಸೀನವಾಗಿ ಆಗಲಿ ನೋಡೋಣ ಎಂದು ಮಾತು ತೇಲಿಸಿದ. ಈ ಅವಧಿಯಲ್ಲಿ ಗೌತಮ್ ತಾನಾಗೆ ಮನೆಗೆ ಬಂದು ಮಾನಸಾಳ ಮದುವೆಯ ಬಗ್ಗೆ ಪ್ರಸ್ತಾಪಿಸಿದ್ದು ಅರುಂಧತಿಯ ಪಾಲಿಗೆ ವರದಾನವಾಗಿ ತೋರಿತು. ಎಂದಿದ್ರೂ ಮಾನಸಾಳ ಚೆಲುವು ತನ್ನ ಮಗಳ ಬಾಳಿಗೆ ಮುಳ್ಳು ಎಂಬ ಇಚ್ಛೆ ಅವಳಲ್ಲಿ ತಲೆದೂರಿತು. ನಿನ್ನ ಮೊಮ್ಮಗಳ ದುರಹಂಕಾರ ನೋಡಿದೇನಮ್ಮ? ದೊಡ್ಡವಳು ಅಂತ 4 ಬುದ್ಧಿ ಮಾತು ಹೇಳಿದರೆ ನನಗೆ ದಬಾಯಿಸ್ತಾಳೆ ಎಂದು ತಾಯಿಯ ಮುಂದೆ ರೇಗಿದ್ಲು. ಯಶೋದಮ್ಮನಿಗೂ ಮಾನಸ ದುಡುಕಿ ಪ್ರಶಾಂತನ ಸಂಬಂಧ ನಿರಾಕರಿಸಿದಾಳೆ ಎಂದು ತೋರಿತು. ಸರಿಯಾಗಿ ಇನ್ನೊಂದ್ಸಲ ಯೋಚಿಸು ಕಂದ.
ನೀನಿನ್ನು ಪ್ರಪಂಚ ತಿಳಿಯದೇ ಇರೋಳು. ಗಂಡಿನ ಕಡೆಯವರು ಮನೆ ಬಾಗಿಲಿಗೆ ಬಂದು ಹೆಣ್ಣು ಕೇಳಿರೋದು ನಿನ್ನ ಅದೃಷ್ಟ. ನಿನ್ನ ಸೋದರತೆಯೇ ನಿನ್ನನ್ನು ಮನೆ ತುಂಬಿಸ್ಕೊಳ್ಳೋಕೆ ಒಪ್ಪದ ಮೇಲೆ ಇನ್ನೇನು ಎಂದು ಪರಿಪರಿಯಾಗಿ ಮಾನಸಾಳನ್ನು ಪುಸುಲಾಯಿಸಲು ಪ್ರಯತ್ನಿಸಿದರು. ಮಾನಸ ಮನೆಯಲ್ಲಿ ಯಾರಿಗೂ ಭಾನುಪ್ರಕಾಶನ ವಿಷಯ ಹೇಳ್ಕೊಂಡಿರಲಿಲ್ಲ. ತಾನು MBBS ಮುಗಿಸುವ ತನಕ ಮದುವೆಯ ವಿಷಯವೇ ಬೇಡವೆಂದು ನಿರ್ಧರಿಸಿ ಅದನ್ನು ತಾತ ತಾಯಿಗೂ ಹೇಳಿದೆ ಗೌಪ್ಯವಾಗಿಟ್ಟಿದ್ಲು. ಇಲ್ಲ ಅಜ್ಜಿ, ನನಗೆ ಆ ಸಂಬಂಧ ಇಷ್ಟವಿಲ್ಲ, ನನಗೆ ಬಲವಂತ ಮಾಡಬೇಡಿ ಎಂದು ನಯವಾಗಿ ನುಡಿದ್ಲು. ಭಾರತಿ ಈಗ ಮನೆಯಲ್ಲಿ ಕುಳಿತು ಸಮಯ ವ್ಯಯ ಮಾಡ್ತಿರ್ಲಿಲ್ಲ. ಅವಳು ಬುದ್ಧಿಮಾಂದ್ಯ ಮಕ್ಕಳ ಸಂಸ್ಥೆ ಒಂದರಲ್ಲಿ ಸ್ವಯಂ ಸೇವಕಿಯಾಗಿ ಸೇರಿದ್ಲು. ಬೆಳಗ್ಗೆ 10 ಗಂಟೆಗೆ ಹೊರಟ್ರೆ ಅವಳು ಹಿಂತಿರುಗಿ ಬರ್ತಿದ್ದು ಸಂಜೆ 6 ಗಂಟೆಗೆ. ಅಲ್ಲಿ ಕೆಲಸ ಮಾಡತೊಡಗಿದ ಮೇಲೆ ಭಾರತಿ ಇನ್ನೂ ಆತ್ಮವಿಶ್ವಾಸ ಲವಲವಿಕೆ ಮೈಗೂಡಿಸ್ಕೊಂಡ್ಳು. ಪ್ರಪಂಚದಲ್ಲಿ ತನ್ನದೇ ದೊಡ್ಡ ಕಷ್ಟ, ನನ್ನ ಜೀವನವೇ ದೊಡ್ಡ ದುರಂತ ಅಂದ್ಕೊಂಡಿದ್ದೆ. ಆದರೆ ಆ ಬುದ್ಧಿಮಾಂದ್ಯ ಮಕ್ಕಳನ್ನು ನೋಡಿದ ಮೇಲೆ ದೇವರು ನನ್ನ ವಿಷಯದಲ್ಲಿ ಎಷ್ಟೋ ಕರುಣೆ ತೋರಿಸಿದ್ದಾನೆ ಅನಿಸುತ್ತೆ ಎಂದು ಅವಳು ಉದ್ಗಾರ ತೋರಿಸ್ತಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.